ಬೆಂಗಳೂರಿನ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತು ಜಿಬಿಎನ್ನ ಜನ ದಿನನಿತ್ಯ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಜಿಬಿ ಅಧಿಕಾರಿಗಳು ತಾವು ಮಾಡುವಂತ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋದಕ್ಕೆ ಇವತ್ತು ನಾವೊಂದು ಬೆಸ್ಟ್ ಎಕ್ಸಾಂಪಲ್ ಅನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಗಮನಿಸ್ತಾ ಇದ್ದೀರಿ, ಮಧ್ಯರಾತ್ರಿ ಆಗಿದೆ, ಬೆಂಗಳೂರಲ್ಲಿ ಒಂದ್ ಕಡೆ ಮಳೆ ಸುರಿತಾ ಇದೆ, ರಸ್ತೆಯಲ್ಲಿ ನೀರು ಹರಿತಾ ಇದೆ. ಇದರ ಮಧ್ಯೆ ಡಾಂಬರೀಕರಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವ್ರಿಗೆ ಯಾರು ಐಡಿಯಾಗಳನ್ನ ಕೊಡ್ತಾರೋ ಅಥವಾ ಯಾವ ಇಂಜಿನಿಯರ್ಗಳು ಈ ರೀತಿಯಾದಂಥ ಟೆಕ್ನಾಲಜಿಗಳನ್ನ ಬಳಕೆ ಮಾಡಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಅದರ ರಿಸಲ್ಟ್ಗಳು ಮಾತ್ರ ಜನ ಅನುಭವಿಸ್ತಾರೆ. ಮಳೆಯ ನಡುವೆ ಈಗ ಆಗ್ತಾ ಇರುವಂತಹ ಡಾಂಬರ್ನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರಿ. ರಸ್ತೆಯಲ್ಲಿ ನೀರು ಹರಿತಾ ಇದೆ. ಇದ್ರ ಮಧ್ಯೆ ಹಾಟ್ ಮಿಕ್ಸಿಂಗ್ ಅನ್ನ ಹಾಕೋದಿಕ್ಕೆ ಜಿಬಿಎ ಇಲಾಖೆಯ ಸಿಬ್ಬಂದಿಗಳೆಲ್ಲವೂ ಕೂಡ ಮುಂದಾಗಿದ್ದಾರೆ. ಈಗ ಆಗುವಂತ ಈ ಹಾಟ್ ಮಿಕ್ಸಿಂಗ್ ಏನಿದೆ ಈಗ ಆಗುತ್ತೆ. ಸ್ವಲ್ಪ ಹೊತ್ತು ಆದ ಬಳಿಕ ಅಂದ್ರೆ ಮಳೆ ಎಲ್ಲವೂ ನಿಂತ ಬಳಿಕ ಕೈಗೆ ಉದುರಾಗಿ ನೀಟಾಗಿ ಸಿಗುತ್ತೆ. ಹೀಗಾಗಿರುವಂಥದ್ದು ಕೂಡ ಅಂತಹದ್ದೇ ಪರಿಸ್ಥಿತಿ. ಮಳೆ ಬರ್ತಾ ಇರುವಂತಹ ಮಧ್ಯೆಗೆ ಹಾಕಿದ್ರು, ಅವೆಲ್ಲವೂ ಕೂಡ ನೀಟಾಗಿ ಹೋಗ್ತಾ ಇದೆ. ಮತ್ತೆ ಅದನ್ನ ಕೆರೆದಾಕುವಂತ ಕೆಲಸವನ್ನ ಅವರೇ ಮಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇವರ ಕೆಲಸ ಕಾರ್ಯಗಳು ಇದೆ ಅನ್ನೋದಕ್ಕೆ, ಯಾರಿಗೋ ಒತ್ತಡಕ್ಕೆ, ಯಾರೋ ಹೇಳುವಂತಹ ಮಾತುಗಳಿಗೆ ಅಥವಾ ಬೇಗ ಕೆಲಸವನ್ನ ಮಾಡಿ ಮುಗಿಸ್ಬೇಕು ಅನ್ನುವಂತಹ ಒತ್ತಡದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ಮಾಡ್ತಾ ಇದ್ದಾರಂತ. ಯಾವ ಪುರುಷಾರ್ಥಕ್ಕೆ ಇದನ್ನ ಮಾಡಿ ಸಾಧನೆಗಳನ್ನ ಮಾಡ್ತಿರೋ ಗೊತ್ತಿಲ್ಲ. ಇಡೀ ರಸ್ತೆ ಹೀಗಾಗಿದೆ. ಇದು ಏರ್ಪೋರ್ಟ್ ರಸ್ತೆಯ ಸರ್ವಿಸ್ ರೋಡ್, ಅಂದ್ರೆ ಹೆಬ್ಬಾಳ ಮೇಲ್ಸೇತುವೆ ಆದ ಬಳಿಕ ನಾವು ಅಮೃತಹಳ್ಳಿ ಕಡೆಗೆ ಹೋಗುವಂತ ರಸ್ತೆ ಏನಿದೆ ಅದರ ಸರ್ವಿಸ್ ರೋಡ್ ನಲ್ಲಿ ಡಾಂಬರೀಕರಣವನ್ನ ಮಾಡ್ತಾ ಇದ್ರೆ, ಕಣ್ಣು ಮುಂದೆ ರಸ್ತೆಯಲ್ಲಿ ನೀರು ಹರಿತಾ ಇದೆ, ಪಕ್ಕದಲ್ಲಿ ಡಾಂಬರೀಕರಣವನ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದರ ಕೆಲಸಗಳು, ಎಷ್ಟರ ಮಟ್ಟಿಗೆ ಇವರ ಕಾರ್ಯವೈಖರಿ ಇದೆ ಅನ್ನೋಂಥದ್ರ ಕೈಗನ್ನಡಿ ಇದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳಿಗೆ ಇದ್ರ ಮಾಹಿತಿಗಳಿಲ್ವೋ ಅಥವಾ ಕಂಟ್ರಾಕ್ಟರ್ಗಳು ಇದನ್ನ ನಾವು ಮಾಡೋದೇ ಹೀಗೆ ಅನ್ನುವಂತಹ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡುವಂಥದ್ದು. ನೋಡಿ, ಗುಂಡಿಯನ್ನ ಕಣ್ಣು ಮುಂದೆ ಗುಂಡಿ ಮುಚ್ಚುವಂಥದ್ದು ಬಹಳ ನೀಟಾಗಿ ಗೊತ್ತಾಗ್ತಾ ಇದೆ. ಹಾಟ್ ಮಿಕ್ಸಿಂಗ್ ಇದನ್ನ ಹಾಕಿ ಏನೋ ಮುಚ್ಚಿಬಿಡ್ತಾರೆ. ಇದನ್ನೇ ಬೆಳಗ್ಗೆ ಅಥವಾ ಮಳೆ ನಿಂತ ಮೇಲೆ ಬಂದು ನೋಡಿದ್ರೆ ಬಹಳ ಕ್ಲಿಯರ್ ಆಗಿ ಇದರ ಬಂಡವಾಳ ಬಯಲಾಗುತ್ತೆ. ಕೈಗೆ ಬಹಳ ನೀಟಾಗಿ ಕೈಯಲ್ಲಿ ಕಿತ್ತಾಕ್ಬೋದು, ಯಾವುದೋ ವಾಹನದ ಮೂಲಕ ಅಲ್ಲ, ಕೈಯಲ್ಲಿ ಕಿತ್ತಾಕ್ಬೋದು. ಹಾಗಾಗುತ್ತೆ. ಇಷ್ಟಾದ್ರೂ ಕೂಡ ಯಾಕೋ ಏನೋ ಗೊತ್ತಿಲ್ಲ, ಸಂಬಂಧಪಟ್ಟಂತ ಇಲಾಖೆಗಳು ಟಾರ್ಗೆಟ್ ರೀಚ್ ಆಗಬೇಕು ಅಥವಾ ಕೊಟ್ಟಿರುವಂತಹ ಗುರಿಯನ್ನ ಆದಷ್ಟು ಬೇಗ ರೀಚ್ ಆಗಬೇಕು. ಅಧಿಕಾರಿಗಳು ಸರ್ಕಾರವನ್ನ ಮೆಚ್ಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲೇನಾದ್ರೂ ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾರೋ ಅನ್ನೋಂಥದ್ದು ಗೊತ್ತಿಲ್ಲ. ಬಟ್ ಮಳೆ ಒಂದ್ ಕಡೆ ಬೀಳ್ತಾ ಇದೆ, ಮತ್ತೊಂದ್ ಕಡೆ ಈ ರೀತಿಯಾಗಿ ಡಾಂಬರೀಕರಣ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕನಿಷ್ಠ ಅದಕ್ಕೆ ಅಳವಡಿಸ್ಕೋಬೇಕಿರುವಂತಹ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಗಳೇನಿರ್ತವೆ ಅದ್ಯಾವುದನ್ನೂ ಕೂಡ ನೋಡದೆ, ಅದ್ಯಾವುದನ್ನು ಕೂಡ ಬಳಕೆಯನ್ನ ಮಾಡದೆ ಈ ರೀತಿಯಾಗಿ ಡಾಂಬರೀಕರಣವನ್ನ ಮಾಡೋದ್ರ ಮುಖಾಂತರವಾಗಿ ಇನ್ನೊಂದು 2-3 ದಿನದಲ್ಲಿ ಇದು ಹಿಂದೆ ಹೇಗಿತ್ತು ಹಳ್ಳ ರಸ್ತೆಗಳು ಅದೇ ರೀತಿಯಾಗಿ ಆಗುವಂತ ನಿಟ್ಟಿನಲ್ಲಿ ತೇಪೆ ಹಾಕುವಂತ ಕೆಲಸವನ್ನ ಮಾಡಿ ಜನರ ಜೊತೆಗೆ ಸಾರ್ವಜನಿಕರ ಜೊತೆಗೆ ಅಧಿಕಾರಿಗಳು ಸರ್ಕಾರದ ಕಣ್ಣೋಡಿಸುವಂತ ಕೆಲಸವನ್ನು ಏನಾದರೂ ಕಂಟ್ರಾಕ್ಟರ್ಗಳು ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ವ್ಯಕ್ತವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.